ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಫ್ಲಿಕ್ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ವಾರ ಕನ್ನಡದಲ್ಲಿ 4 ಚಿತ್ರಗಳು ತೆರೆ ಕಾಣ್ತಾ ಇವೆ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಈ ವಾರ ಸೆಪ್ಟೆಂಬರ್ 21 ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಶ್ರೀನಿವಾಸ್ ಅವ್ರ ಜೊತೆ ವಿನಯ್ ಅವರು, ವಿಜಯ್ ಅವರು, ಪ್ರೀತಿ ಅವರು ಹಾಗೂ ರಮೇಶ್ ಅವರು ಹೊತ್ಕೊಂಡಿದ್ದಾರೆ. ಇದರ ನಿರ್ದೇಶನದ ಜವಾಬ್ದಾರಿಯನ್ನು ಕೆರೆನ್ ಕಿಸ್ತಿ ಸುವರ್ಣ ಅವರು ಹೊತ್ಕೊಂಡಿದ್ದಾರೆ. ಇದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊತಾ ಇರೋರು ಪ್ರಿಯಾಂಕಾ ಉಪೇಂದ್ರ ಅವರು, ಜರೀನಾ ವಾಹಬ್ ಅವರು ಮತ್ತು ಪ್ರವೀಣ್ ಸಿಸೋಡಿಯಾ ಅವರು. ಈ ವಾರ ಗಜೇಂದ್ರ ಕೇರ್ ಆಫ್ ದೊಡ್ಡರ್ಸಿನಕೆರೆ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ಮಾಣದ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನು ಸುಬ್ರಹ್ಮಣ್ಯ ಅವರು ಹೊತ್ಕೊಂಡಿದ್ರೆ ಇದರಲ್ಲಿ ಬಹುತೇಕ ಎಲ್ಲ ಹೊಸ ಕಲಾವಿದರೆ ಅಭಿನಯ ಮಾಡಿದ್ದಾರೆ. ಈ ವಾರ ದೊಡ್ಡ ಮನುಷ್ಯ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ನಿರ್ದೇಶನದ ಜವಾಬ್ದಾರಿ ಹಾಗೂ ನಟನೆಯ ಜವಾಬ್ದಾರಿಯನ್ನು ಶರತ್ ಕೃಷ್ಣ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ವೇದಿಕ್ ವೀರ್ ಅವರು ಹೊತ್ಕೊಂಡಿದ್ದಾರೆ. ಈ ವಾರ ಮೃತ್ಯುದೇವತೆ ಎಂಬ ಚಿತ್ರ ತೆರೆ ಕಾಣಕ್ಕೆ ಸಿದ್ಧವಾಗಿದೆ. ಇದರ ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನು ನವೀನ್ ಅವರು ಹೊತ್ಕೊಂಡಿದ್ರೆ ಇದರ ನಿರ್ಮಾಣದ ಜವಾಬ್ದಾರಿಯನ್ನು ಸರಸ್ವತಿ ಅವರು ಹೊತ್ಕೊಂಡಿದ್ದಾರೆ. ಇದರಲ್ಲಿ ಬಹುತೇಕ ಎಲ್ಲ ಹೊಸ ಕಲಾವಿದರೆ ಅಭಿನಯಿಸಿದ್ದಾರೆ. ಟಗರು ಪಲ್ಯ ಖ್ಯಾತಿಯ ಉಮೇಶ್ ಕೆ ಕೃಪಾ ಅವರ ನಿರ್ದೇಶನದ ಹೊಸ ಚಿತ್ರದ ಮುಹೂರ್ತ ನೆರವೇರಿದೆ. ಸೆಕೆಂಡ್ ಹ್ಯಾಂಡ್ ಕನಸುಗಳು ಎಂಬ ಚಿತ್ರದ ಮುಹೂರ್ತ ನೆರವೇರಿದೆ. ಇದಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇರೋರು ಗಡ್ಡ ವಿಜಯ್ ಅವರು ಮತ್ತು ಮುಖ್ಯ ಭೂಮಿಕೆಯಲ್ಲಿ ಯೋಗರಾಜ್ ಭಟ್ ಅವರು ಕಾಣಿಸ್ಕೊತಾ ಇದ್ದಾರೆ. ರಾಗಿಣಿ IPS 2 ಎಂಬ ಚಿತ್ರದ ಅನೌನ್ಸ್ಮೆಂಟ್ ಆಗಿದೆ. ಇದರ ನಿರ್ಮಾಣದ ಜವಾಬ್ದಾರಿಯನ್ನು ರಾಗಿಣಿ ಅವರು ಮತ್ತು ಕೆ ಮಂಜು ಅವರು ಹೊತ್ಕೊಂಡಿದ್ರೆ ಇದನ್ನು ನಿರ್ದೇಶನದ ಜವಾಬ್ದಾರಿಯನ್ನು ಜಗ್ಗೇಶ್ ಅವರ ಪುತ್ರರಾದ ಗುರು ಹಾಗೂ ಯತೀಶ್ ಅವರು ಹೊತ್ಕೊಂಡಿದ್ದಾರೆ. ಮ್ಯಾಂಗೋ ಪಚ್ಚ ಎಂಬ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದೆ. ಯೂಟ್ಯೂಬಲ್ಲಿ ನೋಡ್ಬೋದು. ಎಲ್ಲ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲೇ ನೋಡಿ ಕನ್ನಡ ಚಿತ್ರರಂಗವನ್ನು ಹಾರೈಸಿ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಅನ್ನದಾತ ಸುಖೀ ಭವ.